ಹುಬ್ಬಳ್ಳಿಯ ನೇಹಾ ಹಿರೇಮಠ ಹತ್ಯೆ ಕೇಸ್ ಈಗ ಹೈಕೋರ್ಟ್ ಕದ ತಟ್ಟಿದ ಹಂತಕ. ವಿಡಿಯೋ ಕಾನ್ಫರೆನ್ಸ್ ಬೇಡ, ಖುದ್ದು ಹಾಜರಾತಿಗೆ ಅವಕಾಶ ಕೊಡಿ ಎಂದಿದ್ದಾನೆ. ಆರೋಪಿಯ ಖುದ್ದು ಹಾಜರಾತಿಯಲ್ಲಿ ಟ್ರಯಲ್ಸ್ ನಡೆಸುವಂತೆ ಮನವಿ ಮಾಡಿಕೊಳ್ಳಲಾಗಿದೆ. ಹುಬ್ಬಳ್ಳಿಯ ಖಾಸಗಿ ಕಾಲೇಜ್ ಒಂದರಲ್ಲಿ ನಡೆದಂಥ ಹತ್ಯೆ ಕೇಸ್, ನೇಹಾ ಹಿರೇಮಠ ಹತ್ಯೆ ಕೇಸ್ ಈಗ ಹೈಕೋರ್ಟ್ ಕದ ತಟ್ಟಿದೆ. ವಿಡಿಯೋ ಕಾನ್ಫರೆನ್ಸ್ ಬೇಡ, ಖುದ್ದು ಹಾಜರಾತಿಗೆ ಅವಕಾಶ ಕೊಡಿ ಎಂದಿದ್ದಾರೆ. ಹಾಜರಾತಿಯಲ್ಲಿ ಟ್ರಯಲ್ಸ್ ನಡೆಸುವಂತೆ ಮನವಿ ಮಾಡಿಕೊಳ್ಳಲಾಗಿದ್ದು, ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಫಯಾಜ್ ಪರ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ. ಆರೋಪಿ ಫಯಾಜ್ ಪರ ZM ಹತ್ತರ್ಕಿ ವಾದ ಮಂಡಿಸಿರುವಂಥದ್ದು. ವಾದ ಪ್ರತಿವಾದವನ್ನ ಆಲಿಸಿದಂಥ ತೀರ್ಪು ಕಾಯ್ದಿರಿಸಿದ್ದಾರೆ ನ್ಯಾಯಮೂರ್ತಿಗಳು. ನವೆಂಬರ್ 10ರಂದು ತೀರ್ಪು ಪ್ರಕಟಿಸಲಿರುವ ನ್ಯಾಯಮೂರ್ತಿಗಳು. ಈ ಹಿಂದೆ ಜಾಮೀನಿಗಾಗಿ ಫಯಾಜ್ ಸಲ್ಲಿಸಿದಂಥ ಅರ್ಜಿ ಇದು ತಿರಸ್ಕೃತಗೊಂಡಿತ್ತು. ಆ ಹಿಂದಿನ ಒಂದು ಅರ್ಜಿ ಇದೀಗ ಟ್ರಯಲ್ಸ್ ವಿಚಾರದಲ್ಲಿ ಹೈಕೋರ್ಟ್ ಕದ ತಟ್ಟಿರುವಂಥ ಫಯಾಜ್. ನೇಹಾ ಹಿರೇಮಠ ಹತ್ಯೆ ಕೇಸ್ ಹುಬ್ಬಳ್ಳಿಯ ಜನರನ್ನ ಭಯಭೀತಗೊಳಿಸಿತ್ತು. ಈ ಒಂದು ಹತ್ಯೆ ಕೇಸ್ ಕಾಲೇಜಿಗೆ ನುಗ್ಗಿ ನೇಹಾ ಹಿರೇಮಠ ಅವರನ್ನ ಚಾಕುವಿನಿಂದ ಎರಿದು ಹತ್ಯೆಗೈದಿದ್ದ ಹಂತಕ. ಈ ಕೇಸ್ ಈಗ ಹೈಕೋರ್ಟ್ ಕದ ತಟ್ಟಿದೆ. ವಿಡಿಯೋ ಕಾನ್ಫರೆನ್ಸ್ ಬೇಡ, ಖುದ್ದು ಹಾಜರಾತಿಗೆ ಅವಕಾಶ ಕೊಡಿ ಎಂದಿದ್ದಾರೆ ನೇಹಾ ಹತ್ಯೆ ಮಾಡಿದಂಥ ಆರೋಪಿ ಪರ ವಕೀಲ. ಆರೋಪಿಯ ಖುದ್ದು ಹಾಜರಾತಿಯಲ್ಲಿ ಟ್ರಯಲ್ಸ್ ನಡೆಸುವಂತೆ ಮನವಿ ಮಾಡಿಕೊಂಡಿದ್ದಾರಂತೆ ಫಯಾಜ್ ಪರ ವಕೀಲ. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಫಯಾಜ್ ಪರ ವಕೀಲರು ಮನವಿ ಮಾಡಿಕೊಂಡಿರುವಂಥದ್ದು. ಇದೀಗ ಟ್ರಯಲ್ಸ್ ವಿಚಾರದಲ್ಲಿ ಹೈಕೋರ್ಟ್ ಕದ ತಟ್ಟಿದ್ದಾರೆ ಫಯಾಜ್.